ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನೇತ್ರಾವತಿ ಹೇರ್ ಸಲೂನ್ ಪಾರ್ಲರ್ನ 25ನೇ ವರ್ಷದ ವಾರ್ಷಿಕೋತ್ಸವ ದಿನಾಂಕ 26/2/2026ರಂದು ನೇತ್ರಾವತಿ ಹೇರ್ ಸಲೂನ್ ಪಾರ್ಲರ್ನ 25ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಹಾಗೂ ಅಂಗವಿಕಲರಿಗೆ ಉಚಿತ ಹೇರ್ ಕಟ್ಟಿಂಗ್ ಸೇವೆ ಮಾಡಿ ಹಾಗೂ ಬಂದಂತಹ ಎಲ್ಲ ಗ್ರಾಹಕರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಗಣ್ಯಮಾನ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ ಅವರು, ನೇತ್ರಾವತಿ ಹೇರ್ ಸಲೂನ್ ಮೇನ್ ಪಾರ್ಲರ್ ಓನರ್ ಆದ ಗೋಪಾಲ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಉಚಿತ ಹೇರ್ ಕಟ್ಟಿಂಗ್ ಸೇವೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದಾರೆ. ಅವರಿಗೆ ಆ ದೇವರು ಮತ್ತಷ್ಟು ಶಕ್ತಿ, ಆರೋಗ್ಯ, ಐಶ್ವರ್ಯ ಇದೇ ರೀತಿ ಅವರ ಕಾಯಕದ ಮುಖಾಂತರ ಹಲವಾರು ಅಂಗಡಿಗಳನ್ನು ಮಾಡಲು ನೀಡಲೆಂದು ಹಾರೈಸುತ್ತೇವೆ ಎಂದು ಹೇಳಿದರು. ನೇತ್ರಾವತಿ ಹೇರ್ ಸಲೂನ್ ಪಾರ್ಲರ್ ಓನರ್ ಗೋಪಾಲ್ ಅವರು ಮಾತನಾಡಿ, ನಮ್ಮ ನೇತ್ರಾವತಿ ಹೇರ್ ಕಟ್ಟಿಂಗ್ ಸಲೂನ್ ಪಾರ್ಲರ್ ಇಂದಿಗೆ 26ನೇ ವರ್ಷದಕ್ಕೆ ಪಾದಾರ್ಪಣೆ ಆಗಲು ತಮ್ಮೆಲ್ಲರ ಸಹಾಯ ಹಾಗೂ ಬುದ್ಧಿಮಾಂದ್ಯ ಮಕ್ಕಳಿಗೂ ಹಾಗೂ ಅಂಗವಿಕಲರಿಗೂ ಮತ್ತು ವೃದ್ಧರಿಗೂ ಹೇರ್ ಕಟ್ಟಿಂಗ್ ಅನ್ನು ಪ್ರತಿ ವರ್ಷಕ್ಕೊಮ್ಮೆ ಉಚಿತವಾಗಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾನೊಬ್ಬನೇ ಅಲ್ಲ, ನಮ್ಮ ಒಡ ಹುಟ್ಟಿದವರು ಹಾಗೂ ಬಂಧುಗಳು ಈ ಸೇವೆ ಸಲ್ಲಿಸಲು ಇನ್ನೂ ಹಲವಾರು ಕೈಗಳಿದ್ದಾವೆ ಮತ್ತು ಸಹಕರಿಸಿದ್ದಾರೆ. ಈ ಸೇವೆ ಸಲ್ಲಿಸಲು ಕಾರಣೀಭೂತರಾದ ಹಿರಿಯ ವಕೀಲರಾದ RB ಪಾಟೀಲ್, K ಅಂಬಣ್ಣ, ಗಾನಕೋಗಿಲೆ ಜೂನಿಯರ್ SPB ಖಾಜಾವಲಿ ಹಾಗೂ ಶಿವು ಸೇರಿದಂತೆ ಇನ್ನೂ ಅನೇಕರಿಂದ ಈ ಕಾರ್ಯ ಮಾಡಲು ಸಾಧ್ಯವಾಯಿತು ಎಂದು ಗಣ್ಯಮಾನ್ಯರಿಗೆ ಸನ್ಮಾನಿಸಿ ಹಾಗೂ ಅಂಗವಿಕಲರ ಹಿರಿಯ ಮುಖಂಡರಾದವರಿಗೂ ಉಚಿತ ಸೇವೆಯಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಸನ್ಮಾನ ಮಾಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಂತೋಷ್, ಗೋಪಾಲ್ ಹಾಗೂ ಅವರ ಕುಟುಂಬದವರು ಭಾಗವಹಿಸಿದರು. ಹಮ್ಮಿಕೊಂಡಿರೋದು ಬಹಳ ಸಂತೋಷದ ವಿಷಯ. ಈ ಒಂದು ಸಮಾಜ ಸೇವೆ ಇದು ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಹಾಗೂ ಆ ಸಮಾಜಕ್ಕೆ ದೇವರು ಎಲ್ಲ ಒಳ್ಳೆ ರೀತಿಯಿಂದ ಅವರಿಗೆ ಆಶೀರ್ವಾದವನ್ನು ಮಾಡಿ ಎಲ್ಲ ರೀತಿಯಲ್ಲಿ ಅವರು ಕೂಡ ಮುಖ್ಯವಾಹಿನಿಗೆ ಬರುವಂತ ಸಮಾಜ ಆಗಬೇಕು. ಆ ಸಮಾಜದ ಜೊತೆಗೆ ನಾವು ಕೂಡ ಬೆನ್ನೆಲುಬಾಗಿ ಇರ್ತೀವಿ. ಅವರು ಯಾವುದೇ ಸಮಾಜಕ್ಕೆ ಕೆಟ್ಟದ್ದು ಬಯಸುವಂತವರಲ್ಲ, ಎಲ್ಲರನ್ನ ಸಮಾನತೆಯಿಂದ ಒಳ್ಳೆ ರೀತಿಯಿಂದ ಅಣ್ಣ ತಮ್ಮಂದಿರಾಗಿ ಒಳ್ಳೆ ಬಾಂಧವ್ಯದಿಂದ ಗಂಗಾವತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಈ ಒಂದು ಕಟಿಂಗ್ ಮಾಡ್ತಕ್ಕಂಥ ಕೆಲಸ ಏನಾದ್ರೆ ಯಾರಾದ್ರೂ ಇಲ್ಲ ಅಂದಿದ್ರೆ ನಾವೆಲ್ಲ ಕಾಡು ಮನುಷ್ಯರ ತರ ಆಗಿರ್ಬೇಕಾಗ್ತಿತ್ತು. ಇವತ್ತು ಸುಂದರವಾಗಿ ಕಾಣ್ತಾ ಇದ್ದೀವಿ, ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣನೇ ಸವಿತಾ ಸಮಾಜದವರು. ಹಾಗಾಗಿ ನಾವು ಅವರನ್ನ ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾವುದೇ ದಾನ ಧರ್ಮ ಸೇವೆಗಳನ್ನ ಮಾಡೋದ್ರಿಂದ ಮನುಷ್ಯನಿಗೆ ತೃಪ್ತಿ ಆಗುತ್ತೆ. ಹಾಗಾಗಿ ಈ 25ನೇ ವರ್ಷದ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನ ಒಂದು ವರ್ಷ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ 25 ವರ್ಷಗಳವರೆಗೆ ಈ ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ ಸತತವಾಗಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡುವಂತೆ ದೇವರವರಿಗೆ ಅನುಗ್ರಹಿಸಿದಂತಂದು ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ನಾವು ಕೊಟ್ಟಿದ್ದಾಗಿರಲಿ ಸೇವೆ ಮಾಡಿದ್ದಾಗಿರಲಿ ಅದು ನಮಗೆ ಒಂದು ವ್ಯರ್ಥ ಆಗಲ್ಲ. ಯಾಕಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟು ಕೆಟ್ಟನಿನ ಬೇಡ, ಮುಂದೊಂದಿನ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕೆ ಈ ಸೇವೆ ಬಹಳ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಗೆ ನಾವು ಮತ್ತೊಮ್ಮೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಆ ಸವಿತಾ ಸಮಾಜದವರಿಗೆ ಒಂದು ಒಳ್ಳೆಯ ರೀತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸವಿತಾ ಸಮಾಜದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಗೋಪಾಲ್ ಜಿ, ಆನಂದ್ ಸಿಂಗ್, ಆಮೇಲೆ ಅವರ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರು ಸತತವಾಗಿ 25 ವರ್ಷಗಳಿಂದ ಈ ಒಂದು ಸ್ಮರಣೀಯವಾಗಿರುವಂಥ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದಕ್ಕೆ ನಾನಾ ಉದಾಹರಣೆ. ಯಾಕಂದರೆ 1991-92 ಇಸ್ವಿಯಲ್ಲಿ ಒಂದು ಸಂಸ್ಥೆ ಇತ್ತು, ARD ಸಂಸ್ಥೆ ಅಂತ ಹೇಳಿ, ಈಗಲೂ ಇದೆ ದಾಸನಾಳಲ್ಲಿ. ಬಟ್ ಇದು ಅಂಧ ಸಂಸ್ಥೆ ಇತ್ತು, ಅದು ಈಗ ಕ್ಲೋಸ್ ಆಗಿದೆ. ಸೊ ಅವತ್ತಿಂದ ಆ ಸೇವೆಯನ್ನು ಪಡ್ಕೊಂಡು ಬಂದಿರುವಂಥ ವ್ಯಕ್ತಿ ನಾನು ಸಹ ಆಗಿದ್ದೀನಿ. ಸೊ ಅದಕ್ಕೆ ಇವತ್ತು ಸತತವಾಗಿ 25ನೇ ವಾರ್ಷಿಕ ಬೆಳ್ಳಿ ಸಮಾರಂಭವನ್ನು ಹಮ್ಮಿಕೊಂಡಿರುವಂಥ ಗೋಪಾಲ್ಜಿ ಮತ್ತು ಅವ್ರ ಕುಟುಂಬದವರಿಗೆ ಶುಭಕಾಮನೆಗಳು. ಇವರು ಸತತವಾಗಿ ಈ 25 ವರ್ಷದಲ್ಲಿ ಊಟದ ವ್ಯವಸ್ಥೆ ಮತ್ತು ಇದು ಕಟಿಂಗ್ ವ್ಯವಸ್ಥೆ ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಆದರೆ ನಮಗೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ
ಸೇವೆ ಮಾಡೋರು ಬಹಳ ಜನ ಇದ್ದಾರೆ. ಬಟ್ ಆ ಸೇವೆಯನ್ನ ನಿರಾಕರಿಸಿಕೊಳ್ಳುವಂಥ ಜನ ಇದ್ದಾರೆ. ಯಾಕಂದ್ರೆ ಈಗ ಕೆಲವು ಸಂಸ್ಥೆಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆರ್ಕೆಸ್ಟ್ರಾ ಅನ್ನುವಂಥ ಒಂದು ಇದನ್ನು ಇಟ್ಕೊಂಡು ನಮ್ಮ ಬ್ಲೈಂಡ್ ಹುಡುಗರು ಸಹ ಅದನ್ನ ಬಹಳಷ್ಟು ಜನ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ದಯವಿಟ್ಟು ನೋಡಿ ಇವತ್ತು ಇಂಥ ಸೇವೆಯನ್ನ ನಮ್ಮ ಗೋಪಾಜಿ ಅವರು ನಿನ್ನೆ ಸತತವಾಗಿ 1 ತಿಂಗಳಿಂದಲೂ ಈ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಸತತವಾಗಿ ನಿದ್ದೆ ಇಲ್ಲ, ಏನಿಲ್ಲ, ಪ್ರತಿದಿನನೂ ನನ್ನ ಜೊತೆಗೆ ದೂರವಾಣಿ ಜೊತೆಗೆ ಸಂಪರ್ಕದಲ್ಲಿ ಇರ್ತಾ ಇದ್ರು. ನೋಡಪ್ಪ, ನೀನ ಕಾರ್ಯಕ್ರಮ ಮಾಡ್ಬೇಕು, ನೀನ ಬರ್ಬೇಕು, ನೀನ ಇದು ಮಾಡ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಶ್ರಮಪಟ್ಟು ಯಾರು ಮಾಡ್ತಾರೆ ಹೇಳ್ರಿ. ಅದಕ್ಕೋಸ್ಕರ ಇಂಥ ಒಂದು ಅಭಿಮಾನವನ್ನು ಇಟ್ಕೊಂಡು ನಮ್ಮೆಲ್ಲರ ಮೇಲೆ ಈ ಸೇವೆಯನ್ನ ನೀಡ್ತಾ ಇರುವಂತಹ ಗೋಪಾಲ್ಜಿ ಮತ್ತು ಅವ್ರ ಕುಟುಂಬದವರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ಈ ಸೇವೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ, ಹಾಗೆ ನನ್ನ ಮತ್ತು ನಮ್ಮ ಗೋಪಾಲ್ಜಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಸಾಕಷ್ಟು ಜನ ಸ್ನೇಹಿತರು ಬಂದಿದ್ದಾರೆ, ದಾಸ್ತಾನಿಂದ ಬಂದಿದ್ದಾರೆ, ಆಮೇಲೆ ಬುದ್ಧಿಮತ್ತೆ ಮಕ್ಕಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶಿವಕುಮಾರ್ ಆಗಲಿ ಅಥವಾ ಪಪ್ಪಾಪತಿಯವರಾಗಲಿ ಹೀಗೆ ಎಲ್ಲರಿಗೂ ಬಂದು ಈ ಸೇವೆಗೆ ಭಾಗ್ಯನಾಗುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳಿ ಇನ್ನೊಂದ್ಸರಿ ಅವ್ರ ಕುಟುಂಬಕ್ಕೆ ಶಾಂತಿ, ಸುಖ, ನೆಮ್ಮದಿ ದೊರಕಲಿ ಅಂತೇಳಿ ಎಲ್ಲ ಸಮಾಜಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಹೇರ್ ಸಲೂನ್ ಪಾರ್ಲರ್ನ ಮುಖ್ಯಸ್ಥರಾದಂತಹ ಮಾಲೀಕರಾದಂತಹ ನಮ್ಮ ಗೋಪಾಲ್ ಅವರಿಂದ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡೋದನ್ನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿ ವರ್ಷದಂತೆ ಇವತ್ತು ಸಹ ಇದೇ ಸನ್ನಿವೇಶವನ್ನು 25 ವರ್ಷದಿಂದ ಸತತ ಮಹೋತ್ಸವವನ್ನು ಅಂಧ ಮಕ್ಕಳಿಗೆ ಮತ್ತು ಬುದ್ಧಿವಂತ ಮಕ್ಕಳಿಗೆ AID ಮಕ್ಕಳಿಗೆ ಉಚಿತವಾಗಿ ಸೇವೆ ಮಾಡ್ತಾ ಬಂದಿದ್ದೇವೆ. ನಮ್ಮ ಕುಟುಂಬ ಸಹ ಎಲ್ಲರೂ ಇದೇ ಸೇವೆ ಮಾಡ್ಕೊಂತ ಬಂದಿದ್ದೇವೆ. ಆ ದೇವರು ಆರೋಗ್ಯ ಆಚರಣೆ ಎಲ್ಲರಿಗೂ ಕೊಡಲಿ ಅಂತೇಳಿ ನಾವು ದೇವರಿಂದ ಆಶೀರ್ವಾದ ಮಾಡುತ್ತೇವೆ. ಈ ಸಮಾರಂಭಕ್ಕೆ ಇಲ್ಲಿಗೆ ಸ್ವಲ್ಪ ಲೇಟ್ ಆಗಿದೆ, ಹುಡುಗಿಗೆ ಹಸುವಾಗಿದೆ, ಅವರಿಗೆ ನಾವು ಜಲ್ದಿ ಫಂಕ್ಷನ್ ಮುಗಿಸಬೇಕು. ಆದ ಕಾರಣ ಈ 25 ವರ್ಷದ ಸಮಾವೇಶಕ್ಕೆ ನಮ್ಮ ಹೈಕೋರ್ಟಿನ ವಕೀಲರಾಗಿರ್ತಕ್ಕಂಥ RP ಪಾಟೀಲ್ ಸಾಧರ್ ಅವರು ಈ ಸಮಾವೇಶಕ್ಕೆ ಬಂದಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು. ಅದೇ ಥರವಾಗಿ ನಮ್ಮ ಗುರುಗಳಾದ ತಮ್ಮ ತಾಜಾವಲಿ ಸಾಹೇಬರು ಜೊತೆಗೆ ಈಗ ಭಾಳ ವರ್ಷದಿಂದ ಇದೇ ಸಮಾವೇಶಕ್ಕೆ ಬಂದಿದ್ದ ಅವರಿಗೆ ನಮ್ಮ ನಮಸ್ಕಾರಗಳು. ಎಲ್ಲರಿಗೆ ನಮ್ಮ RD ಮಾಸ್ಟರ್ಗಳು ಮತ್ತು ಮತ್ತು ನಮ್ಮ ಯೂನಿಟ್ ಅವರು, ನಮ್ಮ ಸಂತೋಷರು ಎಲ್ಲರಿಗೂ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದಕ್ಕೆ ಈ ಒಂದು ಸಮಾವೇಶಕ್ಕೆ ಬಂದಿರತಕ್ಕಂಥ ಎಲ್ಲರಿಗೆ ನಮ್ಮ ವಂದನೆಗಳು. ಮತ್ತು ನಮ್ಮ ಸಂಖ್ಯಾ ಸಮಾಜ ಬಂದ ಮಕ್ಕಳು ಎಲ್ಲ ಸಂಖ್ಯಾ ಸಮಾಜಗಳು ಎಲ್ಲ ಬಂದಿದ್ದರು, ಅವರಿಗೂ ಸಹ ಶುಭವಾದ ದಿನಗಳು. ಈ ಸಮಾವೇಶವನ್ನು ಎಲ್ಲರಿಗೆ ಒಂದು ಮಾಲಕರಾಗಿ ಮಾಡುತ್ತೇವೆ ಅಂತೇಳಿ ಇಲ್ಲಿ ಮುಗಿಸುತ್ತೆ. RV ಪಾಟೀಲ್ ಅವರು ವೈಯಕ್ತಿಕವಾಗಿ ಮತ್ತು ನಮ್ಮ ವೇದಿಕೆ ಪರವಾಗಿ ನಮ್ಮ ಗೋಪಾಲ್ ಅವರಿಗೆ ಸನ್ಮಾನ ನಾವು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ RV ಪಾಟೀಲ್ ಕಡೆಯಿಂದ ನಮ್ಮ ಗೋಪಾಲ್ ಅವರಿಗೆ ಒಂದು ವೇದಿಕೆಯ ಫಸ್ಟ್ ಗೋಪಾಲ್ ಅವರಿಗೆ ಸನ್ಮಾನ ಮಾಡ್ತೀವಿ ಎಲ್ಲ ನಮ್ಮ ವೇದಿಕೆ ಮುಖಂಡರು ಸೇರಿ. ಏನಕ್ಕಂದ್ರೆ ಈ ಒಂದು ಅದ್ಭುತವಾದ ಸೇವೆ ಕೊಡುವ ಕೈ ಅದು ಗೋಪಾಲದಲ್ಲ, ಸಾಕ್ಷಾತ್ ಶಿವನದೇ. ಹಾಗಾಗಿ ಆ ಶಿವನಿಗೆ ನಾವು ಫಸ್ಟ್ ಸನ್ಮಾನ ಮಾಡೋಣ ಅಂತ ವೇದಿಕೆ ತೀರ್ಮಾನ ಮಾಡಿದ್ದೀವಿ. ನಮ್ಮ ಸಂತೋಷ್ ಅವರು ಕೂಡ, ನಮ್ಮ ಸವಿತಾ ಸಮಾಜದ ಹಿರಿಯರು ಸಂತೋಷ್ ಅವರು ಕೂಡ ಗೋಪಾಲ್ ಅವರಿಗೆ ಸನ್ಮಾನ ಮಾಡ್ತಾರೆ. ಆ ಸನ್ಮಾನ ಕೂಡ ಸ್ವೀಕರಿಸುವಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಸ್ನೇಹಿತರಿಗೆ ಮತ್ತು ನನ್ನ ಅಣ್ಣ ತಮ್ಮಂದರಿಗೆ ಹೃತ್ಪೂರ್ವಕ ವಂದನೆಗಳು ತಿಳಿಸ್ತಾ 25 ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಮಾಡ್ತಿರುವಂಥ ಗೋಪಾಲ್ ಅವರೇ ಹಾಗೂ ಆನಂದ್ ಅವರಿಗೆ ನಮ್ಮ ನಗರ ಘಟಕ ಗಂಗಾವತಿ ಅಧ್ಯಕ್ಷರಾಗಿ ನಾವು ಉಪಾಧ್ಯಕ್ಷರಾಗಿ ಬಂದಿದ್ದಾರೆ. ಅವ್ರ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಮಾಡಿ ಸಾಕಷ್ಟು ಅವರು ಕೂಡ ಸ್ನೇಹಿತರ ಜೊತೆಗೆ ಈ ಒಂದು ಕಾರ್ಯಕ್ರಮ ವೇದಿಕೆ ಹಂಚಿಕೊಂಡಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀವಿ. ಮತ್ತೊಮ್ಮೆ ಆನಂದ್ ಅವರಿಗೆ ಸನ್ಮಾನ. ಆನಂದ್
ಜೊತೆಗೆ ನಮ್ಮ ಗೋಪಾಲ್ ಸರ್ ಅವರಿಗೆ ನೋಡ್ರಿ ಶುಭವಾಗಲಿ ಸರ್, ಶುಭವಾಗಲಿ. ಮಕ್ಕಳಿಗೆ ಅವರಿಗೆ ನಮ್ಮ ಗೋಪಾಲ್ ಸರ್ ಅವರ ಸನ್ಮಾನ. ದಯವಿಟ್ಟು ಮಕ್ಕಳೆಲ್ಲ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಬನ್ನಿ, ನೀವೆಲ್ಲ ಬನ್ನಿ ಸ್ವೀಕರಿಸಬೇಕು ಆನಂದ ವತಿಯಿಂದ. ಅದೇ ರೀತಿ ನಮ್ಮ ಗಿರೀಶ್ ಅವರು ಕೂಡ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ, ಅದು ಕೂಡ ಸ್ವೀಕರಿಸಬೇಕು. ಇಲ್ಲಿ ಬಂದಾಗ ನಾವು ಮಾಡ್ತೀವಿ. ಮುಂದಿನ ವರ್ಷ ಇದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮ ಶುರು ಮಾಡೋಣ. ನೀವೇ ದೇವರ ಆಶೀರ್ವಾದ ಮಾಡಿ ಹೋಗ್ಬೇಕು. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಗಂಗಾವತಿ ನಗರದ ನೇತ್ರಾವತಿ ಡ್ರೆಸ್ಸಸ್ ಮಾಲೀಕರಾದ ಗೋಪಾಲ್ ಅವರು ನಮ್ಮ ಕುಟುಂಬದವರು ಪ್ರತಿ ವರ್ಷದಂತೆ ಈ ವರ್ಷ ಸಹ 25 ವರ್ಷದ ಪೌರಿಕ 25 ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಪ್ರತಿ ದಾಸ್ತಾನ ಮಕ್ಕಳು ಮತ್ತು ಲೈಂಗಿಕ ಮಕ್ಕಳು, ಬುದ್ಧಿವಂತ ಮಕ್ಕಳು, ಅಂಗವಿಕಲರಿಗೆ ನಾವು ಉಚಿತವಾಗಿ ಕ್ಷೌರ ಮಾಡಿ ಅವ್ರದ್ದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತದೆ. ಊಟ ಮಾಡಿ ಎಲ್ಲರಿಗೆ ದೇವರ ಆಶೀರ್ವಾದ ಆರೋಗ್ಯ ಕೊಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಸಹ ದೇವರು ನಮಗೆ ಆರೋಗ್ಯ ಕೊಟ್ಟರೆ ದೇವರಿಗೆ ಎಲ್ಲರಿಗೆ ಇದು ಮಾಡಿ. ಟಿವಿ ಸೌಂಡ್ ಬಂದ್ಕೊಂಡು ಅವರನ್ನು ನನ್ನ ಸ್ನೇಹಿತರಾದ ಗೋಪಾಲ್ ಅವರು 25 ವರ್ಷಗಳಿಂದ ಭಾಳ ಸೇವೆ ಮಾಡೋಕ್ಕಿರ್ತಾರೆ. ಇದ್ರ ಬಗ್ಗೆ ನಾವು ಮಾತಿನ ಹೇಳ್ಬಾರ್ದು, ನಾವು ತುಂಬ ನೋಡ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ನಗರದ ನೇತ್ರಾವತಿ ಹೇರ್ ಡ್ರೆಸ್ಸಸ್ ಮತ್ತು ಸಲೂನ್ ಮಾಲೀಕರಾದ ಗೋಪಾಲ್ ಅವರು ಹಾಗೂ ಅವರ ಕುಟುಂಬದವರು ಸತತವಾಗಿ ಇದೇ ಫೆಬ್ರವರಿ 26ರಂದು 25 ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ, ಬುದ್ಧಿವಂತ ಮಕ್ಕಳಿಗೆ ಕ್ಷೌರ ಸೇವೆ ಹಾಗೂ ಮಧ್ಯಾಹ್ನದ ಊಟದ ಸೇವೆ ಭಾಳ ಉನ್ನತ ಕಾರ್ಯಕ್ರಮ. ಇವರಿಗೆ ಸಮಾಜದಲ್ಲಿ ಭಾಳ ಕಳಕಳಿ ಇದೆ. ಆ ದೇವರು ಇವರಿಗೆ ಆರೋಗ್ಯ, ಆಯುಷು, ಮನಃಶಾಂತಿ ಕೊಟ್ಟು ಈ ಕೆಲಸ 25 100 ವರ್ಷವರೆಗೂ ಮಾಡಲಿ, ಅವರಿಗೆ ಆ ಶಕ್ತಿ ದೇವರು ಕೊಡಲಿ ಅಂತೇಳಿ ನಾನು ಇವತ್ತು ನಮ್ಮ ಗಂಗಾವತಿಯಲ್ಲಿ ನೇತ್ರಾವತಿ ಏನು ನರ್ಸಿಂಗ್ ಗಂಗಾವತಿ ಅಂತೇಳಿ ಬಡವರಿಗಾಗಿ ಮಕ್ಕಳು ಅಂಧ ಮಕ್ಕಳಿಗಾಗಿ, ಯಾಕಂದ್ರೆ ಗಂಗಾವತಿಯಲ್ಲಿ ಎಷ್ಟೋ ಅಜಮ್ ಶಾಪ್ಗಳದಾವೆ. ಅಂಥ ಬಡವ್ರ ಮಕ್ಕಳಿಗೆ ಕಣ್ಣಿಲ್ಲರಿಗೆ ಇಷ್ಟು ನೋಡ್ತದಾರ ಅಂದ್ರೆ ಭಾಳ ಖುಷಿ ಅಂತೈತಿ. ಒಂದು ದಿವಸ ದುಡಿದು ಜೀವನ ನಡೆಸೋರು, ಆದ್ರೂ ಒಂದು ದಿನ ಅವ್ರಿಗೆ ಆದ್ಯತೆ ಕೊಡ್ತಾರಂದ್ರೆ ಅವ್ರ ಕುಟುಂಬಕ್ಕೆ, ಅವ್ರಿಗೆ ಯಾವುದೇ ಕಷ್ಟ ಏನು ಬರಲ್ಲ ಅಂತ ಆ ದೇವರು ಕಾಪಾಡಲಿ. ಯಾಕಂದರೆ ಒಂದು ಬಡವರಿಗೆ ಈ ರೀತಿ ಮಾಡೋಕಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಇದು 26ನೇ ವರ್ಷ ಅವ್ರದ್ದು. ಸತತ ಪ್ರತಿ ವರ್ಷ ಒಂದೊಂದು ಚೇಂಜ್ ಮಾಡ್ಕೊಂತ ಹೋಗ್ತಿದ್ದಾರೆ. ದೇವರು ಆರೋಗ್ಯ, ಆಯುಷು ಎಲ್ಲ ಕೊಟ್ಟು ಅವ್ರಿಗೆ ಅದೇ ರೀತಿ ಅವ್ರು ಚೆನ್ನಾಗಿರಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ. ಇದರಂಗೆ ಒಂದು 4-5 ಕಟಿಂಗ್ ಶಾಪ್ ಅವರು ಮುಂದರ್ದು ಅವ್ರ ಕೈಲಿಂದನೇ ಈಗ ಮಕ್ಕಳು ಅದಾರೆ, ಇದೇ ಜೀವನ ಮಾಡ್ಕೊಂಡು ಅವ್ರ ಜೀವನ ಹೊಂಟಿದ್ದಾರೆ. ದಯಮಾಡಿ ತಾವೆಲ್ಲ ಗಂಗಾವತಿಯಲ್ಲಿ ಏನೋ ಮಿತ್ರರು ಕೊಡ್ತಿದ್ದಾರೆ, ತಾವೇನು ಸಾರ್ವಜನಿಕರಿದ್ರೆ ಅವ್ರು ಒಂದು ಕೂಡಲೇ ವಂದನೆ ಮಾಡಿರಿ. ಇಂಥ ಬಡವ್ರ ಮಕ್ಕಳಿಗೆ ಈ ರೀತಿ ಮಾಡ್ತಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.